ಸೈಟ್ ಹಂಚಿಕೆ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ತನಿಖಾ ವರದಿ ಏನ್ ಹೇಳ್ತಾ ಇದೆ ಅನ್ನೋದರ ಡೀಟೇಲ್ಸ್ ಅನ್ನು ನಾವು ಬೆಳಗ್ಗೆಯಿಂದ ಕೂಡ ಕೊಡ್ತಾ ಇದ್ವಿ. ಇದರ ಮುಂದುವರೆದ ಭಾಗವಾಗಿ ಸಿಎಂ ವಿರುದ್ಧದ ಮೂಡಾ ಕೇಸ್ನ ಮಹಾ ಅಪ್ಡೇಟ್ ನಿಮ್ಮ ಮುಂದೆ ನಾವು ಇಡ್ತಾ ಇದ್ವಿ. ಲೋಕಾಯುಕ್ತ ವರದಿಯಲ್ಲಿ ಹಲವು ವಿಚಾರಗಳನ್ನ ಉಲ್ಲೇಖಿಸಲಾಗಿದೆ. ಪಬ್ಲಿಕ್ ಟಿವಿ ಈ ಕುರಿತಂತೆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ಬಿಚ್ಚಿಡ್ತಾ ಇದೆ. ಸಿಎಂ ವಿರುದ್ಧದ ಮೂಡಾ ಕೇಸ್ಗೆ ಸಂಬಂಧಪಟ್ಟಂತಹ ಮಹಾ ಅಪ್ಡೇಟ್ ಇದು. ಸಿಎಂ ಸೇರಿದಂತೆ 4 ಜನರಿಗೆ ಕ್ಲೀನ್ ಚಿಟ್ ಸಿಕ್ತು. ಬಟ್ ಮೈಸೂರಿನ ಆಗಿನ ಮಾಜಿ ಡಿಸಿ ಆಗಿದ್ದಂತಹ ಕುಮಾರ್ ನಾಯಕ್ ಅವರ ವಿರುದ್ಧ ಕ್ರಮದ ಶಿಫಾರಸನ್ನ ಲೋಕಾಯುಕ್ತ ಅಧಿಕಾರಿಗಳು ತಮ್ಮ ತನಿಖಾ ರಿಪೋರ್ಟ್ನಲ್ಲಿ ಮಾಡಿದ್ದಾರೆ. ಇವರು ಡಿಸಿ ಆಗಿದ್ದಾಗ ಸ್ಪಾಟಿಗೆ ವಿಸಿಟೇ ಮಾಡದೆ ನಕ್ಷೆ ಕೊಟ್ಟಿದ್ದು ಒಂದು ಭಾಗ, ಎರಡನೇದು ಭೂ ಪರಿವರ್ತನೆಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನ ಮಾನ್ಯ ಮಾಡಿದ್ದು ಎರಡನೇ ಭಾಗ. ಸೊ ಹಂತದಲ್ಲೂ ಕೂಡ ಕುಮಾರ್ ನಾಯಕ್ ಅವರು ತಮ್ಮ ಕರ್ತವ್ಯವನ್ನ ಕರೆಕ್ಟ್ ಆಗಿ ನಿಭಾಯಿಸುವಲ್ಲಿ ಎಡವಿದ್ದಾರೆ ಅನ್ನೋದನ್ನ ಲೋಕಾಯುಕ್ತ ಅಧಿಕಾರಿಗಳೇ ತಮ್ಮ ತನಿಖೆಯಲ್ಲಿ ಹೇಳಿದ್ದಾರೆ. ಮತ್ತೆ ಇದು ಕೇವಲ ಲೋಕಾಯುಕ್ತ ತನಿಖಾಧಿಕಾರಿಗಳ ಫೈಂಡಿಂಗ್ಸ್ ಆಗಿರಲಿಲ್ಲ. ಹಿಂದೆ ನಿಮಗೆ ನೆನಪಿರ್ಬೋದು, ಸ್ನೇಹಮಯಿ ಕೃಷ್ಣ ಅವರು ಕೂಡ ಇದೇ ಆರೋಪವನ್ನು ಮಾಡಿದ್ರು. ಈಗ ನೋಡಿ, ಲೋಕಾಯುಕ್ತ ತನಿಖಾ ವರದಿ ಕೂಡ ಹಾಗೆ ಹೇಳ್ತಾ ಇದೆ. ಮೂಡಾ ಹಗರಣದಲ್ಲಿ ಕುಮಾರ್ ನಾಯಕ್ ಅವರು ಆಗಿನ ಡಿಸಿ ಆಗಿದ್ರು, ಜೊತೆಗೆ ಮೂಡಾದ ಆಯುಕ್ತರು ಕೂಡ ಆಗಿದ್ರು. ಅವರ ಕರ್ತವ್ಯ ಲೋಪ ಆಗಿರೋದನ್ನ ಸ್ವತಃ ಲೋಕಾಯುಕ್ತ ತನಿಖಾ ಅಧಿಕಾರಿಗಳೇ ಹೇಳ್ತಾ ಇದ್ದಾರೆ. ಕರ್ತವ್ಯ ಲೋಪದಿಂದ ಇಷ್ಟು ದೊಡ್ಡ ಹಗರಣ ಆಗೋದಕ್ಕೆ ಸಾಧ್ಯ ಆಗಿದೆ ಅಂತ. ಬಟ್ ಯಾರ ಕಾರಣಕ್ಕೋಸ್ಕರ ಕರ್ತವ್ಯ ಲೋಪ ಮಾಡಿದ್ರು ಅನ್ನೋದರ ಉಲ್ಲೇಖ ಮೆನ್ಷನ್ ಇನ್ನೂ ಕೂಡ ಆಗಿಲ್ಲ. ಬಟ್ ಮುಂದಿನ ಹಂತದಲ್ಲಿ ಆಗುತ್ತಾ ಅನ್ನೋದನ್ನ ನೋಡಬೇಕಾಗತ್ತೆ. ಕುಮಾರ್ ನಾಯಕ್ ವಿರುದ್ಧ ಎತ್ತಿದಂತಹ ಆರೋಪಕ್ಕೆ ಪುಷ್ಟಿ ಕೊಡುವಂತೆ ಇಲ್ಲಿ ಫೈಂಡಿಂಗ್ಸ್ ಸಿಕ್ಕಿದೆ. ಆರೋಪಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳು ಸಿಕ್ಕಿದೆಯಂತೆ ಲೋಕಾಯುಕ್ತ ಅಧಿಕಾರಿಗಳಿಗೆ. ಕುಮಾರ್ ನಾಯಕ್ ವಿರುದ್ಧ ಹೀಗಾಗಿ ಶಿಸ್ತು ಕ್ರಮಕ್ಕೆ ಸ್ವತಃ ಅಧಿಕಾರಿಗಳೇ ಶಿಫಾರಸನ್ನ ಮಾಡಿದ್ದಾರೆ. ಇದು ಸಹಜವಾಗಿ ಬಿಗ್ ಅಪ್ಡೇಟು. ಈ ಹಿಂದೆ ಮೈಸೂರು ಡಿಸಿ ಆಗಿದ್ದಂತಹ ಸಂದರ್ಭದಲ್ಲಿ ನಾವೀಗಷ್ಟೇ ಹೇಳ್ತಾ ಇದ್ವಲ್ಲ, ಪ್ರೊಸೀಜರ್ ಲ್ಯಾಬ್ಸ್ ಹಂತದಲ್ಲಿ ಕೂಡ ಮಾಡಿದ್ದಾರೆ. ಇದು ದಿಸ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಈಕ್ವಲ್ ಟು ಅಂತಹ ವಿಚಾರನೋ ಅಥವಾ ಅಕ್ರಮಕ್ಕೆ ಸಾಥ್ ಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರನೋ, ಒಟ್ಟಿನಲ್ಲಿ ಈಕ್ವಲೆಂಟ್ ಆಗ್ತಾ ಇದೆ. ಸಿಎಂ ಪತ್ನಿ ಬಾಮೈದುನನ ಆರೋಪ ಸಾಬೀತಾಗಿಲ್ಲ ಅನ್ನೋದನ್ನ ಇಲ್ಲಿ ಲೋಕಾಯುಕ್ತ ತನಿಖಾಧಿಕಾರಿಗಳು ತಮ್ಮ ರಿಪೋರ್ಟ್ನಲ್ಲಿ ಹೇಳ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಅಧಿಕಾರಿಗಳು ಹಂತದಲ್ಲೂ ತಪ್ಪು ಮಾಡಿದ್ದಾರೆ. ಯಾರ ಕಾರಣಕ್ಕೆ ಮಾಡಿದ್ರು, ಅಧಿಕಾರಿಗಳಿಗೆ ಇದರಿಂದ ಸಿಕ್ಕಂತಹ ಅನುಕೂಲತೆ ಏನು ಅದನ್ನೆಲ್ಲ ಉಲ್ಲೇಖ ಮಾಡಿಲ್ಲ. ಬಟ್ ತಪ್ಪಾಗಿದೆ ಅಧಿಕಾರಿಗಳಿಂದ ಅನ್ನೋದನ್ನ ಮಾತ್ರ ಪ್ರತಿ ಪುಟದಲ್ಲೂ ಕೂಡ ಲೋಕಾಯುಕ್ತ ತನಿಖಾಧಿಕಾರಿಗಳು ಹೇಳ್ತಾ ಇದ್ದಾರೆ. ಇದು ಕುಮಾರ್ ನಾಯಕ್ಗೆ ಸಂಬಂಧಪಟ್ಟಂತಹ ಮುಂದುವರೆದಂತಹ ಆರೋಪದ ಭಾಗ ಆಗ್ತಾ ಇದೆ. ಅಧಿಕಾರಿಗಳಿಂದ ಎಲ್ಲ ತಪ್ಪಾಗಿದೆ. ಅಂದರೆ ಎಲ್ಲ ಸ್ತರದ ಅಧಿಕಾರಿಗಳು, ರೆವೆನ್ಯೂ ಆಫೀಸರ್ಸ್ ಇರ್ಬೋದು, ಅಥವಾ ಭೂ ಸರ್ವೆ ಮಾಡುವಂತಹ ಅಧಿಕಾರಿಗಳಿರ್ಬೋದು, ಸಹಾಯಕ ನಿರ್ದೇಶಕರಿರ್ಬೋದು, ಎಲ್ಲ ಹಂತದಲ್ಲಿ ಕೂಡ ತಪ್ಪಾಗಿದೆ. ಪ್ರಮುಖವಾಗಿ ಅಂದಿನ ಡಿಸಿ ಕೂಡ ಎಡವಿದ್ರು. ಭೂ ಪರಿವರ್ತನೆ ಮತ್ತು ಅರ್ಜಿದಾರರ ಅರ್ಜಿಯನ್ನ ಪರಾಮರ್ಶಿಸೋ ನಿಟ್ಟಿನಲ್ಲಿ ಅನ್ನೋದನ್ನ ಕೂಡ ಹೇಳಲಾಗ್ತಾ ಇದೆ. ಸೊ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ವಿದ್ಯಮಾನ ಇದು ಸರ್ಕಾರದ ವಿವೇಚನೆಗೆ ಬಿಟ್ಟಿರುತ್ತೆ. ಯಾಕಂದ್ರೆ ಇವರು ಆಲ್ಮೋಸ್ಟ್ ರಿಟೈರ್ಡ್ ಆಗಿನೇ ಒಂದು 5-6 ವರ್ಷ ಆಗೋಗಿದೆ. ಈಗ ಇವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕಾ ಬೇಡವಾ ಅನ್ನೋದು ಸರ್ಕಾರದ ವಿವೇಚನೆಗೆ ಬಿಟ್ಟಂತಹ ವಿಚಾರ ಆಗಿರೋದ್ರಿಂದ ಈ ಶಿಫಾರಸನ್ನು ಎಷ್ಟರ ಮಟ್ಟಿಗೆ ಮಾನ್ಯ ಮಾಡ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗ್ತಾ ಇದೆ. ಒಂದು ವೇಳೆ ಇನ್ನೂ ಅವರು ಅಧಿಕಾರದಲ್ಲಿ ಇದ್ದು ಈ ಥರದ್ದೆಲ್ಲ ಶಿಫಾರಸುಗಳು ಬಂದಿದ್ರೆ ಇಮಿಡಿಯೇಟ್ ಆಗಿ ಕ್ರಮ ಆಗ್ಬಿಡೋದು. ಈಗ ಹೆಂಗೆ ಮಾಡುತ್ತೆ ಅನ್ನೋದು ನೋಡ್ಬೇಕಾಗತ್ತೆ ನಾವು. ಅಥವಾ ಆರೋಪಗಳನ್ನು ಕೈ ಬಿಡುವುದಕ್ಕೂ ಕೂಡ ಸರ್ಕಾರದ ಮಟ್ಟದಲ್ಲಿ ಅವಕಾಶಗಳು ಇರುತ್ತೆ. ಬಟ್ ಮೈಸೂರಿನ ಡಿಸಿಯಿಂದ ಎಡವಟ್ಟಾಗಿದೆ. ಇವರು ಮಾಡಿದಂತಹ ಒಂದು ಎಡವಟ್ಟು ಸರ್ಕಾರದ ಬೊಕ್ಕಸಕ್ಕೆ ಕೋಟಿ ನಷ್ಟ ಕೂಡ ಆಗಿದೆ. ಹಾಗೆ ಸಿಎಂ ಪತ್ನಿ ಅಥವಾ ಸಿಎಂ ಬಾಮೈದುನನ್ನ ಆರೋಪ ಏನಿತ್ತು, ಅವ್ರ ಮೇಲಿದ್ದಂತಹ ಆರೋಪ ಅದ್ಯಾವುದು ಸಾಬೀತಾಗಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ನೆನಪಿರಲಿ ನಿಮಗೆ, ಸಿಎಂ ಪತ್ನಿ ಇರ್ಬೋದು ಅಥವಾ ಬಾಮೈದುನ ಇರ್ಬೋದು, ಎಲ್ಲರೂ ಕೂಡ ಫಲಾನುಭವಿಗಳು ಈ ಸೈಟ್ ವಿಚಾರದಲ್ಲಿ. ಕುಮಾರ್ ನಾಯಕ್ ಹಿಂದಿನ ಜಿಲ್ಲಾಧಿಕಾರಿ ಆಗಿದ್ರು, ನಾವೀಗಷ್ಟೇ ಅದನ್ನು ಹೇಳ್ತಾ ಇದ್ವಿ. 4 ಅಧಿಕಾರಿಗಳ ವಿರುದ್ಧ ಇರುವಂತಹ ಲೋಪದ ಭಾಗವಾಗಿ ಮಾಳಿಗ ಶಂಕರ್ ಹಿಂದಿನ ತಹಸೀಲ್ದಾರ್, ಇವರು ಕೂಡ ಕರ್ತವ್ಯ ಲೋಪವನ್ನು ನಿಭಾಯಿಸಿದ್ದಾರೆ. ಯೂಶಲಿ ಕಂದಾಯ ಇಲಾಖೆಗೆ ಸಂಬಂಧಪಡುತ್ತೆ ಈ ಸಿವಿಲ್ ವ್ಯಾಜ್ಯಗಳೆಲ್ಲವೂ ಕೂಡ. ಸಿದ್ದಪ್ಪಾಜಿ ರೆವೆನ್ಯೂ ಇನ್ಸ್ಪೆಕ್ಟರ್, ಇವರಿಂದ ಕೂಡ ಕರ್ತವ್ಯ ಲೋಪ ಆಗಿರೋದ್ರ ಡೀಟೇಲ್ಸ್ ಸದ್ಯಕ್ಕೆ ಸಿಗ್ತಾ ಇದೆ. ಹಾಗೆ ಇವರೆಲ್ಲರೂ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿ ಒಬ್ಬೊಬ್ರು ರಿಟೈರ್ಡ್ ಆಗಿ 5 ವರ್ಷ 4 ವರ್ಷ 10 ವರ್ಷ ಎಲ್ಲ ಕಳೆದು ಹೋಗಿದೆ. ಭೂಮಾಪಕ ಹಾಗೂ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಶಂಕರಪ್ಪ ಕೂಡ ಎಡವಿದ್ದಾರೆ ಅನ್ನೋದನ್ನ ವಿತ್ ಅಧಿಕಾರಿಗಳದ್ದು ಜವಾಬ್ದಾರಿ ಹಾಗೂ ಎಲ್ಲೆಡವಿದ್ದಾರೆ ಎಲ್ಲವನ್ನ ಕೂಡ ಲೋಕಾಯುಕ್ತ ತನಿಖಾಧಿಕಾರಿಗಳು ಹೇಳಿದ್ದಾರೆ. ಇದನ್ನೇ ಅಲ್ವಾ ದೂರುದಾರರು ಕೂಡ ಹೇಳ್ತಾ ಇದ್ದಿದ್ದು, ಇದನ್ನೇ ಅಲ್ವಾ ಸ್ನೇಹಮಯಿ ಕೃಷ್ಣ ಅವರು ಕೂಡ ಪ್ರತಿದಿನ ವಿಸಿಲ್ ಬ್ಲೋ ಮಾಡ್ತಾ ಇದ್ದಿದ್ದು. ಬಟ್
ಇವ್ರು ಹೀಗೆ ಕೆಲಸ ಮಾಡೋದಕ್ಕೆ ಕಾರಣ ಕೆಲ ರಾಜಕಾರಣಿಗಳ ಹಸ್ತಕ್ಷೇಪ ಅನ್ನೋದು ಅವರ ಆರೋಪದ ಭಾಗ ಆಗಿತ್ತು. ಬಟ್ ಅದನ್ನೆಲ್ಲೂ ಇಲ್ಲಿ ಲೋಕಾಯುಕ್ತ ತನಿಖಾಧಿಕಾರಿಗಳು ಹೇಳಿಲ್ಲ. ಅಂದರೆ ನಮ್ಮ ತನಿಖಾ ವ್ಯಾಪ್ತಿಯಲ್ಲಿ ಕಂಡಿದ್ದು ಇಷ್ಟು ಅನ್ನೋದನ್ನು ಮಾತ್ರ ಅವ್ರು ಹೇಳ್ತಾ ಇದ್ದಾರೆ. ತನಿಖಾ ವ್ಯಾಪ್ತಿ ವಿಸ್ತರಣೆ ಆದಾಗ ಇದಿನ್ನೂ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದು ಕುತೂಹಲ. 4 ಅಧಿಕಾರಿಗಳು ಲೋಪ ಮಾಡಿರೋದನ್ನ ಸ್ವತಃ ಲೋಕಾಯುಕ್ತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇದು ದೂರುದಾರರದ್ದು ಆರೋಪನೂ ಅಲ್ಲ ಅಥವಾ ಇನ್ಯಾವುದೋ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿನೂ ಅಲ್ಲ. ಲೋಕಾಯುಕ್ತ ತನಿಖಾ ರಿಪೋರ್ಟ್ ಕೋರ್ಟ್ಗೆ ಸಬ್ಮಿಟ್ ಮಾಡಿರುವಂತಹ ರಿಪೋರ್ಟ್ನಲ್ಲೇ ಈ ವಿಚಾರಗಳು ಉಲ್ಲೇಖ ಆಗಿದೆ. ಹಾಗೆ 700 ಕೋಟಿಗೂ ಹೆಚ್ಚು ನಷ್ಟ ಆಗಿರೋದು ಗೊತ್ತಾಗ್ತಾ ಇದೆ. ಈ ಎಲ್ಲ ಕಾರಣದಿಂದ ಭೂಸ್ವಾಧೀನ ಮಾಡದೆ, ಅಕ್ವಿಸಿಷನ್ನೇ ಮಾಡದೆ ರೈತರ ಜಮೀನನ್ನ ಮೂಡ ಇಲ್ಲಿ ಬಳಕೆ ಮಾಡಿಕೊಂಡಿದೆ. ಲೀಗಲಿ ಎಲ್ಲ ಹಂತದಲ್ಲೂ ಕೂಡ ಮೂಡಾದ ಅಧಿಕಾರಿಗಳು ಎಡವಿದ್ದಾರೆ ಅನ್ನೋದನ್ನ ಲೋಕಾಯುಕ್ತ ತನಿಖಾಧಿಕಾರಿಗಳು ಹೇಳ್ತಾ ಇದ್ದಾರೆ. 2016ರಿಂದ 22ರ ಅವಧಿಯಲ್ಲಿ 50-50 ಅನುಪಾತದಲ್ಲಿ ಸೈಟ್ ಅನ್ನ ಹಂಚಿಕೆ ಮಾಡಿದ್ದಾರೆ. ನೆನಪಿರ್ಲಿ, 50-50 ಅನುಪಾತದ ಸೈಟ್ ಹಂಚಿಕೆ ಅಕ್ರಮ ಅನ್ನೋದನ್ನು ಸರ್ಕಾರನೇ ಆದೇಶವನ್ನು ಹೊರಡಿಸಿದೆ. $700 ಕೋಟಿಗೂ ಹೆಚ್ಚು ನಷ್ಟ ಆಗಿರೋದ್ರ ಡೀಟೇಲ್ಸ್ ನಾವು ಕೊಡ್ತಾ ಇದ್ದೀವಿ ನಿಮಗೆ. ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಇದರಲ್ಲಿ ಅವರ ಪಾತ್ರಕ್ಕೆ ಸಂಬಂಧಪಟ್ಟಂತೆ ಕೂಡ ಹಲವು ಅಂಶಗಳನ್ನು ಉಲ್ಲೇಖಿಸಲಾಗಿದೆ. ಭೂಸ್ವಾಧೀನ ಮಾಡದೆ ರೈತರ ಜಮೀನನ್ನ ಬಳಕೆ ಮಾಡಿರೋದು ಹಾಗೂ ಈ 50-50 ಅನುಪಾತದ ಸೈಟ್ ಹಂಚಿಕೆಯನ್ನ 2016ರಿಂದ 22ರ ಅವಧಿಯಲ್ಲಿ ಮಾಡಿರೋದು ಹಾಗೂ 1095 ನಿವೇಶನಗಳನ್ನ ಹಂಚಿಕೆಯನ್ನು ಮಾಡಿರೋದು ಅಕ್ರಮ ಅನ್ನೋದನ್ನ ಹೇಳಲಾಗ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ. ಲೋಕಾಯುಕ್ತ ವರದಿಗೆ ಸಂಬಂಧಪಟ್ಟಂತೆ ಅನೇಕ ಅಂಶಗಳನ್ನು ನಾವು ಹೇಳ್ತಾ ಇದ್ವಿ ನಿಮಗೆ. ಇದೆಲ್ಲವೂ ಕೂಡ ಕೋರ್ಟ್ನ ಸಮಕ್ಷಮದಲ್ಲಿ ಇರುವಂತಹ ಡೀಟೇಲ್ಸ್ ಮತ್ತು ಪ್ರತಿ ಹಂತದಲ್ಲೂ ಕೂಡ ಹೌದು ಅಕ್ರಮ ಆಗಿದೆ ಅನ್ನೋ ನಿಟ್ಟಿನಲ್ಲೇ ಫೈಂಡಿಂಗ್ಸ್ ಸಿಕ್ಕಿದೆ, ಸಾಕ್ಷ್ಯಗಳು ಸಿಕ್ಕಿದೆ. ಅಕ್ವಿಸಿಷನ್ ಮಾಡ್ಕೊಳ್ಬೇಕಾದ್ರೆ ಕೂಡ ಮಿನಿಮಮ್ ರೂಲ್ಸ್ ಅನ್ನು ಕೂಡ ಇಲ್ಲಿ ಅಧಿಕಾರಿಗಳು ಫಾಲೋ ಮಾಡಿಲ್ಲ. ಮನ್ ಕಿ ಮರ್ಜಿ ಅಂತ ಹೇಳ್ತಾರಲ್ಲ, ಅವರಿಗೆ ಇಷ್ಟ ಬಂದಂಗೆ ಮಾಡಿದ್ದಾರೆ ಹಾಗೂ ಮೂಡಾವನ್ನ ಒಂದು ಸಮೃದ್ಧ ಹುಲ್ಲುಗಾವಲಿನ ರೀತಿ ನೋಡಿದ್ದಾರೆ, ತುಂಬಾ ಜನ ಮೇಯ್ದಿದ್ದಾರೆ ಅನ್ನೋದನ್ನ ಲೋಕಾಯುಕ್ತ ತನಿಖಾ ರಿಪೋರ್ಟ್ ಹೇಳ್ತಾ ಇದೆ. ಕೆಲ ಅಧಿಕಾರಿಗಳ ಹೆಸರೆಲ್ಲ ಪ್ರಸ್ತಾಪ ಆಗಿದೆ. 250 ಸೈಟ್ ಅನ್ನ ಮೌಖಿಕವಾಗಿ ಮತ್ತೆ ಹಂಚಿಕೆ ಮಾಡಿದ್ದಾರೆ ಅನ್ನೋದನ್ನೆಲ್ಲ ಉಲ್ಲೇಖ ಮಾಡಲಾಗಿದೆ.